ನಮ್ಗೆ ಮೃಗಾಲಯ ಆಮೇಲೆ ಪಕ್ಕ ನಾಟಿ ಸ್ಟೈಲ್ ಯಾರು ಹಳ್ಳಿ ಊರಾಗ ನೀನು ಹುಟ್ಟಿದ್ರೆ ನೀನು ಸುಸ್ಮಿ ಅಂತಿದ್ರಲ್ಲ. ನಮ್ ಜೊತೆ ಎಲ್ಲ ಕಾಣಿಸ್ಕೊಳ್ಳೋದಿಲ್ಲ. ಚೆನ್ನಾಗಿದ್ದೀರಾ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಈ ಸ್ಕ್ರೀನ್ ನ ನೋಡ್ಬೇಕಾದ್ರೆ ಇಲ್ಲಿ ಇದನ್ನ ನೋಡ್ಬೇಕು ಯಾವಾಗಲೂ ಕನ್ಫ್ಯೂಸ್ ಆಗುತ್ತೆ. ಸೊ ನಮ್ ಜೊತೆ ಇದ್ದಾಳೆ ಪವರ್ ಪಿಂಕಿ. ಹಾಯ್ ಪವರ್ ಪಿಂಕಿ. ಸೊ ಫ್ಯಾಮಿಲಿ ಆಚೆ ಹೋಗಿ ತುಂಬಾ ದಿನ ಆಯ್ತು. ಸೊ ಇವತ್ತೆಲ್ಲರೂ ಆಚೆ ಹೋಗೋಣ ಅಂತ ರೆಡಿ ಆಗಿದೀವಿ. ಹಾಯ್ ಮಾಡಿತ್ತ. ಹಾಯ್ ಎಲ್ರು ಹೇಗಿದ್ರೆ ಹೇಳಿ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕಿಸ್ ಕಿಸ್ ಸಾಂಗ್ ಮಾಡ್ಬೇಕಂತ ಡ್ಯಾನ್ಸ್. ಮತ್ತೆ ನಿನ್ ಸ್ಕೂಲ್ ಹೆಸರೇನು ಮಗ್ನೆ? ಈ ಸ್ಟಾರ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಓಕೆ, ಸೊ ಲೆಟ್ಸ್ ಗೋ. ಇವಾಗ ಒಂದು ಲಂಚ್ ಮಾಡ್ಕೊಂಡು ಹಾಗೆ ಎಲ್ಲಾದ್ರೂ ಆಚೆ ಹೋಗೋಣ ಅನ್ಕೊಂಡಿದೀವಿ. ಸೊ ಈಗ ಲಂಚಿಗೆ ಹೋಗ್ತಾ ಇದೀವಿ. ಸೊ ಎಲ್ಲಿ ಹೋಗ್ತೀವಿ ಏನು ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ಸೊ ನಮ್ಮ ಕಾರು ಧೂಳಾಗೋಗ್ಬಿಟ್ಟಿದೆ ಫುಲ್. ಹಲೋ ರಘು. ಹಲೋ, ಹೌ ಆರ್ ಯು? ಸೂಪರ್ ಫೈನ್. ಸೊ ನೋಡಿ ಎಲ್ಲ ಅಲ್ಲೂ ರಘು ಕಾಣೆ ಆಗಿದ್ದಾರೆ ಅಂತಾರೆ. ಯಾವ್ದ್ರಲ್ಲೂ ಕಾಣಿಸ್ಕೊಳ್ಳಲ್ಲ, ನಮ್ ಜೊತೆ ಎಲ್ಲ ಕಾಣಿಸ್ಕೊಳ್ಳೋದಿಲ್ಲ, ಅವಳು ಬಿಸಿ ಇರ್ತಾನೆ. ಏನ್ ಮಾಡೋದು ಫ್ರೆಂಡ್ಸ್, ಯಜಮಾನ್ರಿಗೆ ಅಲ್ವಾ? ಕುಕ್ಕು, ಏನಮ್ಮ ಸಮಾಚಾರ? ಸ್ಕೂಲ್ಗೆ ಹೋಗ್ತೀಯ ಹಂಗಾರೆ? ಸ್ಕೂಲಲ್ಲಿ ಎಕ್ಸಾಮ್ ಇದೆಯಂತೆ, ನೀನು ಸೇರ್ಸ್ಕೊಳಕ್ಕಿಂತ ಮುಂಚೆ ಎಕ್ಸಾಮ್ ಇರುತ್ತಂತೆ, ಎಲ್ಲ ಹೇಳ್ಬೇಕಂತೆ. ABCD ಎಲ್ಲ ಹೇಳ್ತೀಯ, ಬರುತ್ತಾ ನಿಂಗೆ? ಅಂತ ಒಂದೇ ತಪ್ಪ ಹೇಳ್ತಾನೆ ಇರ್ಬೇಕಾ? ಅಲ್ಲ, ABCD ಅದು ಹೇಳ್ತಲ್ಲ, ಅದು ಹೇಳ್ಬೇಕು ಪೂರ್ತಿ Z-ವರ್ಗೂ ಹೇಳ್ಬೇಕು. ಸ್ಕೂಲಲ್ಲಿ ಅವ್ರು ಕೇಳ್ತಾರೆ ನಿನ್ಗೆ ಕ್ವಶನ್ಸ್. ನಾನು ಹೇಳ್ತೀನಿ, ಅವ್ರ ಕೆಲಸ ಆನ್ಸರ್ ಮಾಡ್ತೀನಿ. ಹೌದಾ? ಹೇಳು ಹಂಗಾರೆ ನೋಡೋಣ. ABCD YNG ಅಲ್ಲ, YNZ. ಹಾ, ಆಮೇಲೆ ಇನ್ನೇನ್ ಬರುತ್ತೆ ನಿನ್ಗೆ? Johnny, yes, Papa. Eating soya, no, Papa. Telling lies, no, Papa. Open your mouth. ಓಕೆ. ಆಮೇಲೆ ಇನ್ನೇನ್ ಬರುತ್ತೆ ನಿಂಗೆ? Chubby cheeks, dimple chin, rosy lips, teeth within. Curly hair, dimple. very fair. Eyes are blue. Is that you? Yes. ಜಾಣಿ ಇದು. ಸೊ ಎಸ್, ಲೆಟ್ಸ್ ಗೋ ಫಾರ್ ಅ ಲಂಚ್. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅಲ್ಲಿವರೆಗೂ ಗೊತ್ತಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಎಲ್ಲಿ ಹೋಗ್ತಿದೀವಿ ಅಂತ ತೋರಿಸ್ತೀನಿ. ಅದಾದ್ಮೇಲೆ ಎಲ್ಲಾದ್ರೂ ಆಚೆ ಹೋಗೋಣ ಅನ್ಕೊಂಡಿದೀವಿ, ಆದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲ. ಸೊ ಬನ್ನಿ ಹೋಗೋಣ. ಒರನ್ಮಲ್ಗ ಏನ್ ಮಾಡ್ತೀವಿ? ಒರನ್ಮಲ್ಗ ಹೋಗಿ ಆಟ ಆಡ್ತೀನಿ. ಏನ್ ಆಟ ಆಡ್ತೀಯಾ? ಜಂಪಿಂಗ್ ಇಷ್ಟನ ನಿಂಗೆ? ಮೈ ಕೈ ನೋವು ಬರಲ್ಲ ನಿಂಗೆ ಜಂಪ್ ಮಾಡಿದ್ರೆ? ಸುಸ್ತಾಗಲ್ಲ? ಯಾಕೆ ಅಷ್ಟೊಂದು ಸ್ಟ್ರಾಂಗ್ ಇದೆಯಾ ನೀನು? ನೋಡೋಣ. ಯಾರ್ ಫ್ಯಾನ್ ಮಗ ನೀನು? ಅಪ್ಪು ಸರ್ ಫ್ಯಾನಾ? ಒಂದ್ ಸಾಂಗ್ ಹೇಳ ಅಪ್ಪು ಸರ್ ಮೇಲೆ. ಗೊಂಬೆ ಇರುತ್ತೈತಿ ಮತ್ತೆ ಇರುತ್ತೈತಿ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಉರದಿರ ಒಂದು, ಉಸಿರಿಗೆ ಬಂದು ಹೊರಗಿರ ಮನೆಯ ಇನೆ ಮನೆ ಎಂದು. ಆ ರಾಜಕುಮಾರನು ರಾಜಿಸೇಬೇನು ಕುರುಬರೋ ನಾವು ಕುರುಬರು, ನೀವು ತಂದೆ ನಾನಿ ಕೋತಿ ಬರೋ. ಈಗ ನಮ್ ಜೊತೆ ಲಂಚ್ ಜಾಯ್ನ್ ಆಗ್ತಾ ಇದಾರೆ KTM ಪ್ರೊಡ್ಯೂಸರ್ ಅದು KTM ಡೈರೆಕ್ಟರ್. ಹಾಯ್ ಸರ್. ಪ್ರೊಡ್ಯೂಸರ್ ಅದೇ KTM ಡೈರೆಕ್ಟರ್. ಪ್ರೊಡ್ಯೂಸರ್ ಅಂದ ತಕ್ಷಣ ಗಾಬರಿ ಆದ್ಲಲ್ಲ. ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಜೊತೆ ಹೋಗ್ತಾ ಇದೀವಿ. KTM ಸಿನಿಮಾ ನೀವು ನೋಡಿಲ್ಲ ಅಂತಂದ್ರೆ ಸ್ಟಾರ್ ಸುವರ್ಣದಲ್ಲಿ ಅವಾಗ ಬರ್ತಾ ಇರುತ್ತೆ. ನೀವೇನಾದ್ರು ರೆಗ್ಯುಲರ್ ಫಾಲೋವರ್ ಆಗಿದೆ ಸ್ಟಾರ್ ಸುವರ್ಣಗೆ 100% ನೋಡ್ಬೋದು. ಸಿನಿಮಾ ಆದಷ್ಟು ಬೇಗ ಜಿಯೋ ಟಿವಿ ಟೆಲಿಗ್ರಾಮ್ ನೋಡಿ.
ಇನ್ನು ನೋಡ್ಲೇಬೇಕಂದ್ರೆ ಟೆಲಿಗ್ರಾಮ್ ಅಲ್ಲಿ ನೋಡಿ. ಹೋಗ್ತಿದ್ದೆ ಅಂತ. ನಾಟಿ ದೊನ್ನೆ ಬಿರಿಯಾನಿ ಮನೆಗೆ ನಾವೀಗ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಹಳ್ಳಿ ಮನೆ ಒಳಗಡೆ ಹೋಗ್ತಿದ್ದಂಗೆ ಫಸ್ಟ್ ನಿಮಗೆ ಸಿಗೋದೆ ಅಣ್ಣ ಅವರು ಮತ್ತು ಅಪ್ಪು ಸರ್. ನೋಡಿ ತುಂಬ ಖುಷಿ ಆಯಿತು. ನೋಡಿ ಒಳಗಡೆ ಇಂಟೀರಿಯರ್ ಯಾವ ಥರ ಮಾಡಿದ್ದಾರೆ. ಈ ಕಂಬದ ಮೇಲೆ ಚಪ್ರದ ಕೆಳಗೆ ಟೇಬಲ್ಲು, POP ಮರ. ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸು. ಸುಷ್ಮಿತಾ ಮುಂಚೆ ಅಲ್ಲಿಗೆ ಬಂದಿದ್ಲು. ಅವಳು ಹೇಳ್ತಾಳೆ ನೋಡಿ, ಅವಳ ಬಾಯಲ್ಲೇ ಕೇಳಿ ಅದ್ರ ಬಗ್ಗೆ. ಇದಕ್ಕಿಂತ ಮುಂಚೆ ಇವ್ರದ್ದು ಇನ್ನೊಂದು ಬ್ರಾಂಚ್ ಇದೆ ESI ಹಾಸ್ಪಿಟಲ್ ಹತ್ರ. ಸೊ ಅಲ್ಲಿ ಒಂದ್ಸರಿ ಹೋಗಿದ್ದೆ ಬಿಟ್ರೆ ನೀವು ಫಸ್ಟ್ ಟೈಮ್ ಈ ಕಡೆ ಬಂದಿರೋದು. ಸೊ ಆಂಬಿಯನ್ಸ್ ಎಲ್ಲ ಒಳಗಡೆ ಒಳ್ಳೆ ಮಜಾ ಇದೆ, ಚೆನ್ನಾಗಿದೆ, ನೈಸ್. ಮೆನು ಕಾರ್ಡ್ ಅಲ್ಲಿ ಪ್ರೈಸ್ ನೋಡ್ತಾ ಇದೀವಿ, ತುಂಬಾ ಕಡಿಮೆ ಇದೆ. ಲೈಕ್ ಏನಪ್ಪಾ ಅಂದ್ರೆ ನೋಡಿ, ಗ್ರಿಲ್ಲು ಮಾಮೂಲಿ 380, ರೋಲ್ ಎಲ್ಲ 60 ರೂಪಾಯಿಂದ ಸ್ಟಾರ್ಟ್. ಚಿಕನ್ ಶವರ್ಮಾ ಚಿಕನ್ ರೋಲ್ ಬರೀ 60 ರೂಪಾಯಿ. ನೋಡಿ ಚಿಕನ್ ಸೂಪ್ 120 ರುಪೀಸ್. ಅಂದ್ರೆ ತುಂಬಾ ಅಫೋರ್ಡಬಲ್ ಪ್ರೈಸ್ ಎಲ್ಲ ಇದೆ, ಜಾಸ್ತಿ ತೀರಾ ಜಾಸ್ತಿ ಅನ್ನಂಗೇನಿಲ್ಲ. ಅಷ್ಟೇ ನಾನು ಪನ್ನೀರ್ ಕುರ್ಕುರೆ ಅಂತ ಕೇಳಿದ್ದೆ. ಏನೋ ಹೇಳಿದ್ರು ಪನ್ನೀರ್ ಕುರ್ಕುರೆ ಅಂತ. ಸುಷ್ಮಿತಾ ಆಲ್ರೆಡಿ ತಿಂದಿದ್ದಾಳೆ. ಅಂದ್ರೆ ಯಾವ ತರ ಇದೆ ಇದು? ಫಸ್ಟ್ ಟೈಮ್ ನಾನು ಕೇಳಿರೋದು. ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ವೆಜ್ ನಾನ್ ವೆಜ್ ಹೋಟ್ಲಿಗೆ ಬಂದು ವೆಜ್ ಸ್ಟಾರ್ಟರ್ ಆರ್ಡರ್ ಮಾಡಿ. ಚೆನ್ನಾಗಿರುತ್ತೆ. ಯಾವಾಗ ನಾನ್ ವೆಜ್ ಕೊನೆಗೆ ತಿನ್ನೋದು ಇದ್ದೇ ಇದೆ. ಪನ್ನೀರ್ ಇಷ್ಟ, ಹೀಗೆ ಆಡು. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ, ಫುಲ್ ಕರಿಬೇವು. ನೋಡಿ ನಾವು ಚಿಕನ್ ಲಾಲಿಪಾಪ್ ಆರ್ಡರ್ ಮಾಡಿದೀವಿ. ಅಂಡ್ ಇದು ಡಿಫ್ರೆಂಟ್ ಆಗಿದೆ, ಕಾಲಿಫ್ಲವರ್ ಒಳಗಡೆ ಹಾಕಿದ್ದಾರೆ. ಸೆಸ್ಮಿ ಚಿಕನ್. ಸೆಸ್ಮಿ ಅಂದ್ರೆ ಏನ್ ಹೇಳು? ಗೊತ್ತಿಲ್ಲ. ಈಗ ನಿನ್ನ ಹಳ್ಳಿ ಊರಾಗ ನೀನು ಹುಟ್ಟಿದ್ರೆ ನೀನು ಸುಸ್ಮಿ ಅಂತಿದ್ರಲ್ಲ. ಹೋಟೆಲ್ ಚಿಕನ್ ಲಾಲಿಪಾಪ್ ಯೂಶಲಿ ನಾರ್ಮಲ್ ಆಗಿ ಲಾಲಿಪಾಪ್ ಕರದ್ಬಿಟ್ಟು ಅದೇ ಗೊತ್ತಲ್ಲ, ಫ್ರೈಡ್ ಮಾಡ್ಬೋದು. ಬಟ್ ಇವ್ರ ಸ್ಪೆಷಾಲಿಟಿ ನೋಡಿ, ಎಳ್ಳು ಹಚ್ಚಿದ್ದಾರೆ ಇದಕ್ಕೆ. ಆ ಎಳ್ಳು ಫ್ಲೇವರ್ ಎಷ್ಟು ಚೆನ್ನಾಗಿ ಕೊಡ್ತದೆ ಅಂದ್ರೆ ಫುಲ್ ಕ್ರಿಸ್ಪಿ ಆಗಿದೆ, ಬಹಳ ಚೆನ್ನಾಗಿದೆ ಒಂಥರ. ನೋಡಿ ನಿಮಗೆ ಸೌಂಡ್ ಕೇಳಿಸ್ತೈತಾ? ಯೂಶಲಿ ಲಾಲಿಪಾಪ್ ಕ್ರಿಸ್ಪಿ ಆಗಿದ್ರೆ ಚೆನ್ನಾಗಿರೋದು, ಸೂಪರ್ ಆಗಬೇಕು. ತಂದೂರಿ ಲಾಲಿಪಾಪು ಮಾಯನಸ್ ಹಚ್ಕೊಂಡು ಇವಾಗ ಬಟರ್ ನಾನ್ ಜೊತೆಗೆ ನಾಟಿ ಕೋಳಿ ತಿಂದ್ರೆ ಚೆನ್ನಾಗಿದೆ. ಇದು ಯಾವುದೇ ತರದ ಪ್ರಮೋಷನ್ ಅಂತಲ್ಲ, ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಆಮೇಲೆ ಸುಷ್ಮಿತಾ ಇಲ್ಲಿ ಯಾವಾಗಲೂ ರೆಗ್ಯುಲರ್ ಆಗಿ ಬರ್ತಾ ಇದ್ರು. ಅವಳು ಯಾವಾಗಲೂ ಅಂತಿದ್ಲು. ಆಮೇಲೆ ಗೊತ್ತಿರೋದು ಹೋಟ್ಲು, ಆಮೇಲೆ ಗೊತ್ತಾಯ್ತಿದ್ಲು ನನಗೆ ತುಂಬಾ ಗೊತ್ತಿರೋದು ಹೋಟ್ಲು ಅಂತ. ಸುಮ್ಮನೆ ಎಲ್ಲ ಹೋಗ್ತಿದ್ವಲ್ಲ ಹಂಗೆ. ವ್ಲಾಗಿಗೆ ಏನು ಕಂಟೆಂಟ್ ಇರಲಿಲ್ಲ, ವಿಷಯ ಇಷ್ಟೇ. ವ್ಲಾಗಿಗೆ ಏನು ಕಂಟೆಂಟ್ ಇರಲಿಲ್ಲ. ಇದು ಕಂಟೆಂಟ್ ಆಗುತ್ತೆ ಇಲ್ಲಿ. ಅಂದ್ರೆ ಇಲ್ಲಿ ಸುತ್ತಮುತ್ತ ಅಂದ್ರೆ ಮೂಡ್ಲಪಾಳ್ಯ, ನಾಗರಬಾವಿ, ವಿಜಯನಗರ, ಆಮೇಲೆ ಸುತ್ತಮುತ್ತ ಇಲ್ಲಿ ಯಾರು ಇದಾರೋ ಸೊ ಇವ್ರಿಗೆಲ್ಲರಿಗೂ ನಾಗರಬಾವಿ ಈ ಕಡೆ ಇಲ್ಲಿ ಸುತ್ತಮುತ್ತ ಯಾರು ಇದಾರೋ ಸೊ ಅವ್ರಿಗೆಲ್ಲ ಒಳ್ಳೆ ಹೋಟ್ಲು ಬೇಕು ಅಂದ್ರೆ ನಾಟಿ ಸ್ಟೈಲಲ್ಲಿ ಬೇಕು ಅಂದ್ರೆ ಸೊ ಇದು ತುಂಬಾ ನಾನು ಸಜೆಸ್ಟ್ ಮಾಡ್ತೀನಿ. ಇದು ಬೆಸ್ಟ್. ಯಾಕಂದ್ರೆ ಈ ಒಳಗಡೆ ಏನ್ ಆಂಬಿಯನ್ಸ್ ಹೆಂಗಿದೆ ಅಲ್ವಾ, ಸೊ ಫುಡ್ ಅಷ್ಟೇ, ಫುಡ್ ಟೇಸ್ಟು ಹಂಗೆ ಇದೆ. ಆಂಬಿಯನ್ಸ್ ಎಷ್ಟು ರಿಚ್ ಆಗಿದೆ ಫುಡ್ನು ಅಷ್ಟೇ ರಿಚ್ ಆಗಿದೆ. ಇಲ್ಲಾಂದ್ರೆ ದೇವರನ್ನ ಇಷ್ಟೊಂದು ತಿಂದಿದ್ದಿಲ್ಲ, ಸುಮ್ಮನೆ ಏನೋ ವಿಡಿಯೋಗೋಸ್ಕರ ಸ್ವಲ್ಪ ತಿಂದಿಲ್ಲ. ಎಲ್ಲಾನು ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದೀವಿ. ಅಂದ್ರೆ ಸ್ವಲ್ಪ ತಿಂದ್ಬಿಟ್ಟು ಹಿಂಗ್ ಮಾಡೋದು ಏನೂ ಇಲ್ಲ. ಓವರ್ ಆಲ್ ಎಲ್ಲಾನು ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಗಿದ್ದು ನಾಟಿ ಕೋಳಿ ಸಾರು ಮತ್ತೆ ಈ ರೊಟ್ಟಿ. ಆಮೇಲೆ ಫಸ್ಟಿಗೆಲ್ಲ ಕೊಟ್ರು ತಂದೂರಿ ಕಬಾಬ್ ಕೊಟ್ರು, ಆಮೇಲೆ ಚಿಕನ್ ಲಾಲಿಪಾಪು. ಸೊ ಎಲ್ಲಾನು ಸೂಪರ್ ಆಗಿದೆ. ಮಸ್ಟ್ ರೆಕಮೆಂಡ್ ಹೋಟ್ಲ್ ಇದು. ನೀವೇನಾದ್ರು ಸುತ್ತಮುತ್ತ ಇದ್ರೆ ಒಂದ್ಸಲ ಬಂದು ಇಲ್ಲಿ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿದೆ, ಆನೆಸ್ಟ್ ಆಗಿ ಚೆನ್ನಾಗಿದೆ. ಹೇಳಮ್ಮ ಸುಷ್ಮಿತಾ, ನಿನಗೇನು? ನನ್ನಿದು ನಮ್ಮಮ್ಮ ಮನೆ ಇಲ್ಲೇ ಇತ್ತು ಅವಾಗ ರೆಗ್ಯುಲರ್ ಹೋಟೆಲ್ ನೋಡಿ. ಯಾವಾಗ ನಾನ್ ವೆಜ್ ಬೇಕು ಅನ್ಸುತ್ತೋ ನಮ್ಬೇಕು ಬಂದು ಇಲ್ಲಿ ಕಾಂಬೋ ತಗೊಂಡ್ತಿರ್ತಾ ಚೆನ್ನಾಗಿದೆ. ನೀವು ಕೂಡ ಬಂದು ಟೇಸ್ಟ್ ಮಾಡಿ ಇನ್ ಕೇಸ್ ಮಾಡಿದ್ರೆ. ಎಲ್ಲಿ ಗೊತ್ತಾ ಇದು? ಕಲ್ಯಾಣ ನಗರ ಟೌನ್ ಹೋಗ್ತೀವಿ ನೋಡಿ, ಅಲ್ಲೇ ಅಲ್ಲೇ ಇರೋದು. ಸಕ್ಕತ್ತಾಗಿದೆ ಟೇಸ್ಟ್. ಪಕ್ಕ ನಾಟಿ ಸ್ಟೈಲ್ ಯಾರ್ಯಾರು ಇಷ್ಟಪಡ್ತಾರೆ ತುಂಬಾ ಇಷ್ಟ ಆಗುತ್ತೆ. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಅಲ್ಲೂ ಇದ್ದೇ ಬರ್ತೈತೆ. ಮನೆಗೆ ಹೋಗಪ್ಪ. ಮನೆಗೆ ಹೋಗ್ಬೇಕು. ರಿವ್ಯೂ ಕೊಡೆ ಸುಷ್ಮಿತಾ. ಪರನ್ ಮುಲಿಗೆ ಹೋಗೋದು.
ಟ್ಯೂಸ್ಡೇ ಇಲ್ಲ ಇಲ್ಲ ಕ್ಲೋಸ್ ಊಟ ಸಕ್ಕದಾಗಿತ್ತು. ಫುಲ್ ಇದ್ದೇ ನಾನ್ ವೆಜ್ ತಿನ್ಬಿಟ್ಟು ಮದ ಹತ್ಬಿಟ್ಟೈತೆ ಮೈಯೆಲ್ಲ. ಊಟ ಅಂತೂ ಸೂಪರ್ ಆಗಿತ್ತು ಆ್ಯಕ್ಚುಲಿ. ಸೊ ನೀವು ಅಷ್ಟೇ ಈ ಸೈಡ್ ಎಲ್ಲಾದರೂ ಓಡಾಡಿದ್ರೆ ಅಂದರೆ ಏನಾದರೂ ಒಳ್ಳೆ ನಾನ್ ವೆಜ್ ಊಟ ತಿನ್ನಬೇಕು ಅಂತಂದರೆ ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಇಲ್ಲಿಗೆ ಬನ್ನಿ. ಸೀರಿಯಸ್ಲಿ ಸೂಪರ್ ಆಗಿದೆ, ನಾಟಿ ಸ್ಟೈಲು, ವರ್ತ್ ದ ಮನಿ. ಟೇಸ್ಟು ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಊಟನೂ ತುಂಬ ಚೆನ್ನಾಗಿದೆ, ಹೊಟ್ಟೆನೂ ಚೆನ್ನಾಗಿ ತುಂಬುತ್ತೆ. ಟೈರ್ ಬಂದ್ಬಿಟ್ಟು ಇದು ನಮ್ಮ ಸ್ಕೂಲ್ ಅಲ್ಲ, ಇದು ಮೆಡಿಕಲ್ ಕಾಲೇಜ್. ಇದು ನಮ್ಮ ಸ್ಕೂಲ್, ಇದು ಕನ್ನಡ ಮೀಡಿಯಮು, ನಾವಿದ್ದೀವಿ ಇಂಗ್ಲೀಷ್ ಮೀಡಿಯಮ್. ಅಮ್ಮ ಅದ ನಿಮ್ ಸ್ಕೂಲು? ನಮ್ಮ ಸ್ಕೂಲ್ ಹೆಸರೇನು ಗೊತ್ತಾ? ಫ್ಲೋರೆನ್ಸ್ ಇಂಗ್ಲಿಷ್ ಸ್ಕೂಲ್. ನಿಮ್ಮ ಸ್ಕೂಲ್ ಹೆಸರೇನು? ಈಸ್ಟರ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಎಷ್ಟು ಸ್ಕೂಲು ಎಷ್ಟು ಚಿಕ್ಕ. ಆಯ್ತು ಬಿಡು. ಆದ್ರೆ ಇನ್ನೂ ಒಂದ್ ದಿವಸ ನಾನು ಇನ್ನೂ ಸ್ಕೂಲ್ಗೆ ಹೋಗಿಲ್ಲಲ್ಲ. ಆದ್ರೂ ಸ್ಕೂಲ್ ಹೆಸರು ದ ಗ್ರೇಟ್ ಈಸ್ಟರ್ನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅನ್ನು. ಗ್ರೇಟ್ ಈಸ್ಟರ್ನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ನೋಡಿ ನಂದಿಷ್ಟು ದೊಡ್ಡ ಸ್ಕೂಲು. ಫಸ್ಟ್ ನಿಮ್ ಸ್ಕೂಲ್ ಹೆಸರು ಏನಿತ್ತು? ಫಸ್ಟ್ ಸ್ಕೂಲ್ ಹೆಸರು ಮುಂಚೆ ಹೋಗ್ತೀವಿ ಸ್ಕೂಲ್ ಯಾವುದು? ದ ಗ್ರೇಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಗವರ್ಮೆಂಟ್ ಸ್ಕೂಲ್ ಇಲ್ಲ, ದ ಗ್ರೇಟ್ ಇಂಟರ್ನ್ಯಾಷನಲ್ ಪಬ್ಲಿಕ್. ನಾವು ಈ ಏರಿಯಾದಲ್ಲೇ ಇದ್ದಿದ್ದು ಮುಂಚೆ, ಮೂಡಲ್ಪಳ್ಳಿ. ಈಗ ನೋಡಿ ಎಷ್ಟು ಚೇಂಜ್ ಆಗಿದೆ. ಅಲ್ಲಿ ನಾನು ಮ್ಯಾಕ್ಸಿಮಮ್ ಸಿನಿಮಾ ನೋಡಿರೋದೇ ಅಲ್ಲಿ. ಹೌದಾ? ನಮ್ಗೆ ಸ್ಕೂಲಲ್ಲಿ ಕರ್ಕೊಂಬರೋರಲ್ಲ ಅಲ್ಲಿ. ಜ್ಯೂಸ್ ಬಂದಿಲ್ಲ, ಜ್ಯೂಸ್ ಅಲ್ಲ ಅಂಗಡಿ ಕೊಡ್ಸ್ತಾರೆ. ಮೆಜೆಸ್ಟಿಕ್ ಸಿನಿಮಾ ನೋಡಿದಿಲ್ಲ, ಕಿಟ್ಟಿ ಸಿನಿಮಾಗಳು, ಸುಮಾರು ಸಿನಿಮಾಗಳು ಅಲ್ಲೇ ನೋಡಿದ್ವಿ. ಓಕೆ, ನಮ್ಗೆ ಮೃಗಾಲಯ ಆಮೇಲೆ ಸ್ಕೂಲ್ ಅವ್ರನ್ನೆಲ್ಲ ಅದೇ ಟೆಂಟ್ ಕರ್ಕೊಂಡು ಹೋಗ್ತಾ ಇದ್ರು. ಅದು ನಮ್ ಬರೀ 5 ರೂಪೀಸ್ ಸ್ಲಂಬಾಲ. ಅದು ಸ್ಕೂಲಿಂದ ಕರ್ಕೊಂಡ್ ಬಂದಿದ್ರಾ? ಇಲ್ಲ ಅವಾಗ ನಾನು ದೊಡ್ಡೋಳಾಗಿದೆ. ಅಳ್ತಿದ್ಯಾ? ಏನಾಯ್ತು? ಏನಮ್ಮ, ಏನ್ ಬೇಕು ಹೇಳು? ಯುಕ್ತ, ಇವತ್ತು ಮಂಗಳವಾರ ಅಲ್ಲ, ಇದು ಗೌರನ್ ಮೇಲೆ ಕ್ಲೋಸ್ ಆಗಿದೆ. ಚಿನ್ನಿ ಕ್ಲೋಸ್ ಆಗಿದೆ, ಗೌರನ್ ಮೇಲೆ ಕ್ಲೋಸ್ ಆಗಿದೆ. ನನ್ ಮುಖ ನೋಡಿಲಿ, ನನ್ ಮುಖ ನೋಡೋಣ. ಶೈಲು ಅಂಗಡಿ ಸಿಗುತ್ತೆ. ಆಮೇಲೆ ಡೌನ್ಗೆ ಹೋದ್ರೆ ಸೆಕ್ಯೂರಿಟಿ, ಆಮೇಲೆ ಗೇಟ್ ಓಪನ್ ಮಾಡ್ತಾರೆ. ಅಪಾರ್ಟ್ಮೆಂಟ್ಗೆ ಹೋಗೋದು. ಅಲ್ಬೇಡ, ಸುಮ್ಮನೆ ಹೋಗೋಣ. ಅಲ್ಲಿ ಸಂಜೆ ಕರ್ಕೊಂಡು ಹೋಗೋ. ಓರೆನ್ ಮಾಲ್ ಓಪನ್ ಆಗಿರುತ್ತಲ್ಲ, ಮಲ್ಕೊಂಡೆ ಇತ್ತು. ಈಗ ಮಲ್ಕೊಂಡ್ಬಿಡ್ತೀವಿ ನೀನು. ಹೋಗೋಣ ಇರು ಕರ್ಕೊಂಡು ಹೋಗ್ತೀವಿ. ಅಲ್ಬೇಡ. ನೀನ್ ಯೂನಿಫಾರ್ಮ್ ನೋಡಲ್ಲಿ, ನಿನ್ ಡ್ರೆಸ್ ಸ್ಕೂಲಿಗೆ ಹೋದ್ರೆ ಈ ಬಟ್ಟೆ ಹಾಕೋದು. ಜಡೆ ಹಂಗ ಹಾಕೊಂಡು ಬೇರೆ ಸರ್ಕಾರಿ ಸ್ಕೂಲ್ ಏನ್ ಸೇರೆ ಏನಾಗಲ್ಲ, ದುಡ್ಡು ಉಳಿತದೆ, ಒಳ್ಳೆ ಎಜುಕೇಶನ್ ಸಿಗ್ತದೆ. ಸರಿ ಮಗ್ನೆ, ಹೆಸರು ಬರುತ್ತೆ ನೋಡು. ಒಳ್ಳೆ ಗೌರ್ಮೆಂಟ್ ಸ್ಕೂಲ್ ಆಕ್ಚುಲಿ ಒಳ್ಳೇದು. ದೊಡ್ಡ ಸ್ಕೂಲ್ಗಳು ಏನದ್ ಬಾಯ್ ಡೊನೇಷನ್ ಕೊಡ್ತಾರೆ, ಇವರೇ ಬಟ್ಟೆ ಕೊಡ್ತಾರೆ, ಇವರೇ ಬನ್ನಿ. ನಾನು ಸ್ಕೂಲ್ ಹೆಸರು ತೋರಿಸ್ತೀನಿ. ಸ್ಕೂಲ್ ಹೆಸರು ತೋರಿಸ್ತೀಯಾ? ನಿಮ್ ಸ್ಕೂಲ್ ತೋರಿಸ್ತೀಯಾ? ನಮ್ ಸ್ಕೂಲ್ ತೋರಿಸ್ತೀನಿ, ಬನ್ನಿ. ಹೌದಾ? ಕರೆಕ್ಟ್. ನಮ್ ಸ್ಕೂಲ್ ಅಲ್ಲಿ ಕಾಣಿಸ್ತಾ ನಿಂಗೆ? ನಮ್ಮ ಅಪಾರ್ಟ್ಮೆಂಟ್ ಇಂದ ಜಸ್ಟ್ ಒಂದು 100 ಮೀಟರ್ಸ್ ಇಲ್ಲ. ನೋಡಿ ನಮ್ ಸ್ಕೂಲ್ ಅಲ್ಲೇ. ಗ್ರೇಟ್ ಈಸ್ಟರ್ನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಅಲ್ಲೇ ನೋಡಿ ನಮ್ ಇದೆಲ್ಲ ನಿಮ್ ಸ್ಕೂಲು? ಓಕೆ. ಏನಕ್ಕಾ ದೊಡ್ಡ ಸ್ಕೂಲಾಗ ಸೇರ್ಬಿಟ್ಟಿಯಾ? ನಿಮ್ಮ ಅಮ್ಮರ ಸ್ಕೂಲ್ ಎಷ್ಟು ಚಿಕ್ಕದಿತ್ತಮ್ಮ? ಇಷ್ಟು. ನಮ್ದೆಲ್ಲ ಜೋಪಡಿ ಸ್ಕೂಲ್ ಬಿಡು. ನಮ್ದು
ಅಪ್ಪ ಸ್ಕೂಲ್ ಯಾವ್ದಾದ್ರೆ ಏನು ಫ್ರೆಂಡ್ಸ್, ಸ್ಕೂಲ್ ಯಾವ್ದಾದ್ರೆ ಏನು, ಅಪ್ಪ ನೋಡಿ ಎಜುಕೇಶನ್ ಈಸ್ ಇಂಪಾರ್ಟೆಂಟ್. ಅಪಾರ್ಟ್ಮೆಂಟ್ ನಮ್ ಬ್ಯಾಕ್ ಗೇಟ್ ನಮ್ಮ ಅಪಾರ್ಟ್ಮೆಂಟ್ ಬ್ಯಾಕ್ ಗೇಟ್ ಇದೆ. ಸೊ ನಮ್ಮ ಅಪಾರ್ಟ್ಮೆಂಟ್ ಬ್ಯಾಕ್ ಗೇಟ್ ಅಲ್ಲೇ ಇರೋದು. ಆರಾಮಾಗಿ ಇಲ್ಲಿಂದ ವಾಕ್ ಮಾಡ್ಕೊಂಡು